ಬಾಡಿಗೆ ಮನೆ ಅಥವಾ ನಿಮ್ಮ ಸ್ವಂತ ಮನೆ ಅಲ್ಲದೇ ಇರುವ ಯಾವುದೇ ಒಂದು ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುತ್ತಿದ್ದರೆ ಅಲ್ಲಿ ನೀವು ವಾಸ್ತು ದೋಷಗಳು ಪರಿಹಾರ ಹೇಗೆ ಮಾಡ್ಕೋಬಹುದು? ಈ ಬಾಡಿಗೆ ಮನೆಗಳಲ್ಲಿ ನಾವು ನಮ್ಮ ಇಷ್ಟದಂತೆ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಅಥವಾ ಒಡೆದು ಕಟ್ಟುವ ಕೆಲಸಗಳು ಮಾಡಲು ಸಾಧ್ಯವಿರುವುದಿಲ್ಲ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಸರಳವಾದ ಮತ್ತು ಸುಲಭವಾದ ಕೆಲವು ಮನೆಮದ್ದುಗಳು ಹಾಗೂ ಪರಿಹಾರಗಳ ಮೂಲಕ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಬಾಡಿಗೆ ಮನೆಯ ವಾಸ್ತು ದೋಷ ನಿವಾರಣೆಗೆ ನೀವು ಮಾಡಬಹುದಾದ ಪ್ರಮುಖ ಪರಿಹಾರಗಳು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಿಮ್ಮ ಜೀವನದ ಸಮಸ್ಯೆಗಳ ಪರಿಹಾರಕ್ಕಾಗಿ ಯಾರಿಗೂ ಸಂಪರ್ಕಿಸದೇ ಇಲ್ಲದಿದ್ದರೆ ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ಗುರುಗಳು ಹೇಳಿರುವ ಹಾಗೆ ಉಪ್ಪಿನ ಮತ್ತು ನೀರಿನ ಪರಿಹಾರ. ನೆಲೆ ಒರೆಸುವ ನೀರಿಗೆ ವಾರಕ್ಕೆ ಕನಿಷ್ಠ 2 ಬಾರಿಯಾದರೂ ನೆಲವನ್ನು ಒರೆಸಬೇಕು. ಈ ರೀತಿ ಒರೆಸಿದರೆ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಇನ್ನು ಉಪ್ಪಿನ ಬಟ್ಟಲು. ಮನೆಯ ಈಶಾನ್ಯ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಮೂಲೆಯಲ್ಲಿ ಒಂದು ಸಣ್ಣ ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನು ತುಂಬಿ ಇಡಬೇಕು. ಪ್ರತಿ 15 ದಿನಕ್ಕೊಮ್ಮೆ ಈ ಉಪ್ಪನ್ನು ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಸಿಂಕಿಗೆ ಹಾಕಿ ಬದಲಾಯಿಸುತ್ತಾ ಬರಬೇಕು. ಸ್ವಸ್ತಿಕ್ ಮತ್ತು ಓಂ ಚಿಹ್ನೆ. ಇದು ಮನೆಯ ಮುಖ್ಯ ಬಾಗಿಲಿನ ಹೊರಭಾಗದಲ್ಲಿ ಕುಂಕುಮದಿಂದ ಅಥವಾ ತಾಮ್ರದ ಸ್ವಸ್ತಿಕ್ ಓಂ ಚಿಹ್ನೆಯಿಂದ ರಂಗೋಲಿಯ ಚಿಹ್ನೆಯನ್ನು ಹಾಕಿ ಬರೆದುಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತೊಳೆದು ಹೋಗುತ್ತದೆ. ದೀಪದ ಬೆಳಕು. ಮುಖ್ಯ ದ್ವಾರದ ಬಳಿ ಕತ್ತಲೆ ಇರಬಾರದು. ಸಂಜೆ ವೇಳೆ ಅಲ್ಲಿ ನಿರಂತರವಾಗಿ ಬೆಳಗುತ್ತಿರುವಂತೆ ನೋಡಿಕೊಳ್ಳಿ. ಪೂಜಾ ಕೋಣೆ ಮತ್ತು ದೇವರ ದಿಕ್ಕು. ಬಾಡಿಗೆ ಮನೆಯಲ್ಲಿ ಪ್ರತ್ಯೇಕವಾದ ದೇವರ ಕೋಣೆ ಇಲ್ಲದಿದ್ದರೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಸಣ್ಣ ಮರದ ಮಂಟಪ ಅಥವಾ ದೇವರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ನಿಮ್ಮ ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡಬೇಡಿ. ಒಲೆ ಮತ್ತು ಸಿಂಕು. ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್, ಅಗ್ನಿ ಮತ್ತು ನೀರಿನ ಸಿಂಕ್ ಜಲ ಅಕ್ಕಪಕ್ಕದಲ್ಲಿ ಇರಬಾರದು. ಒಂದು ವೇಳೆ ಹಾಗಿದ್ದರೆ ಅವುಗಳ ಮಧ್ಯೆ ಸಣ್ಣದಾದ ಮರದ ಹಲೆಗೆ ಅಥವಾ ಕಾರ್ಡ್ಬೋರ್ಡ್ ಇಟ್ಟು 2 ಶಕ್ತಿಗಳು ಮುಖಾಮುಖಿ ಆಗದಂತೆ ತಡೆಯಿರಿ. ಗ್ಯಾಸ್ ಸ್ಟವ್ ಸಾಧ್ಯವಾದಷ್ಟು ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ ಇರಬೇಕು. ಮತ್ತು ಕರ್ಪೂರ ಧೂಪ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಉರಿಸಬೇಕು. ಈ ಸಾಂಬ್ರಾಣಿ ಧೂಪ ಹಾಕುವುದರಿಂದ ಮನೆಯ ಮೂಲೆಗಳಲ್ಲಿ ಕೆಟ್ಟ ಶಕ್ತಿಗಳು ದೂರವಾಗಿ ಒಳ್ಳೆಯ ವಾತಾವರಣಗಳು ಹೆಚ್ಚಿಸುವಂತೆ ಆಗುತ್ತದೆ. ಪ್ರಮುಖವಾಗಿ ನೆನಪಿಡಿ, ಮನೆಯೊಳಗಡೆ ಯಾವುದೇ ಮುಳ್ಳಿನ ಗಿಡಗಳನ್ನು ಅಥವಾ ಹಾಲಿನಂತಹ ದ್ರವ ಬರುವ ಗಿಡಗಳನ್ನು ಇಡಲೇಬಾರದು. ವಾಸ್ತುದೋಷ ನಿವಾರಣೆಗೆ ಪಂಡಿತ್ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಸಂಪೂರ್ಣ ಸಮಸ್ಯೆಗೆ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ.